ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ವಾರ್ತೆಗೆ ಸ್ವಾಗತ. ನಾನು ಗಣೇಶ್ ಭಟ್. ಮೊದಲಿಗೆ ಮುಖ್ಯಾಂಶಗಳು. ಮಂಡ್ಯ ರೈತರಿಗೆ ಗುಡ್ ನ್ಯೂಸ್. ಮುಂಗಾರು ಬೆಳೆಗೆ ಸಬ್ಸಿಡಿ ದರದಲ್ಲಿ ಬಿತ್ತನೆ ಬೀಜ ಮತ್ತು ರಸಗೊಬ್ಬರ. ಕ್ಯಾನ್ಸರ್ ನಿರೋಧಕ ಭತ್ತದ ತಳಿಗಳನ್ನು ಗುರುತಿಸಿದ IRRI ವಿಜ್ಞಾನಿಗಳು. ವಿಂಟೇಜ್ ಕಾಫಿಯ ಅಂಗಸಂಸ್ಥೆಯಿಂದ ಹೊಸ ದ್ರವ ಕಾಫಿ ಉತ್ಪನ್ನ ಬಿಡುಗಡೆ. ಖಾದ್ಯ ತೈಲಗಳ ಸುಂಕ ಕಡಿತ. ಆಹಾರ ಕಂಪನಿಗಳ ಕಚ್ಚಾ ವಸ್ತುಗಳ ವೆಚ್ಚ ಇಳಿಕೆ ನಿರೀಕ್ಷೆ. ಕಚ್ಚಾ ಖಾದ್ಯ ತೈಲದ ಮೇಲಿನ ಆಮದು ಸುಂಕ ಕಡಿತ. ಬೆಲೆ ಕುಸಿತದ ಭಯದಲ್ಲಿ ರೈತರು. ಮಳೆಯಿಂದ ಬೆಳೆ ಹಾನಿ. ಕಳೆದ 2 ವಾರಗಳಲ್ಲಿ ಈರುಳ್ಳಿ ಬೆಲೆ 20% ಏರಿಕೆ. ಇದೀಗ ವಾರ್ತೆಗಳ ವಿವರ. ಮಂಡ್ಯ ರೈತರಿಗೆ ಗುಡ್ ನ್ಯೂಸ್. ಮುಂಗಾರು ಬೆಳೆಗೆ ಸಬ್ಸಿಡಿ ದರದಲ್ಲಿ ಬಿತ್ತನೆ ಬೀಜ ಮತ್ತು ರಸಗೊಬ್ಬರ. ಮುಂಗಾರು ಹಂಗಾಮಿನಲ್ಲಿ ಮಂಡ್ಯ ಜಿಲ್ಲೆಯಾದ್ಯಂತ ಉತ್ತಮ ಮಳೆಯಾಗುತ್ತಿದ್ದು, ಜಿಲ್ಲೆಯ ಜೀವನಾಡಿಯಾದ KRS ಜಲಾಶಯವು ಮುಂಚಿತವಾಗಿಯೇ ಭರ್ತಿಯಾಗುವ ನಿರೀಕ್ಷೆ ಇದ್ದು, ಬಿತ್ತನೆ ಬೀಜ ಮತ್ತು ರಸಗೊಬ್ಬರ ಸಮರ್ಪಕ ವಿತರಣೆಗೆ ಕ್ರಮವಹಿಸಲಾಗುತ್ತಿದೆ ಎಂದು ಮಂಡ್ಯ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕ VS ಅಶೋಕ್ ತಿಳಿಸಿದ್ದಾರೆ. ಪ್ರಸ್ತುತ ಜಿಲ್ಲೆಯ ರೈತ ಸಂಪರ್ಕ ಕೇಂದ್ರಗಳಲ್ಲಿ ರಾಗಿ, ದ್ವಿದಳ ಧಾನ್ಯ, ಮುಸುಕಿನ ಜೋಳ ಹಾಗೂ ಎಣ್ಣೆಕಾಳು ಬೆಳೆಗಳ ಬಿತ್ತನೆ ಬೀಜ, ಹಸಿರೆಲೆ ಗೊಬ್ಬರ ಬಿತ್ತನೆ ಬೀಜವನ್ನು ಮತ್ತು ಲಘು ಪೋಷಕಾಂಶಗಳನ್ನು ಸಹಾಯಧನದಲ್ಲಿ ವಿತರಿಸಲಾಗುತ್ತಿದೆ ಎಂದು ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಮಂಡ್ಯ ಜಿಲ್ಲೆಯ ಎಲ್ಲಾ ತಾಲೂಕುಗಳಲ್ಲಿ ಬಿತ್ತನೆ ಬೀಜ, ರಸಗೊಬ್ಬರ ಹಾಗೂ ಕೀಟನಾಶಕ ಮಾರಾಟಗಾರರಿಗೆ ಸಭೆ ಆಯೋಜಿಸಿ ಗುಣಮಟ್ಟದ ಕೃಷಿ ಪರಿಕರಗಳನ್ನು ಮಾತ್ರ ಮಾರಾಟ ಮಾಡುವಂತೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ. ಪ್ರಸ್ತುತ ಜಿಲ್ಲೆಯ ರೈತರಿಗೆ ಅವಶ್ಯಕತೆ ಇರುವ ಬಿತ್ತನೆ ಬೀಜ, ರಸಗೊಬ್ಬರ ಹಾಗೂ ಕೀಟನಾಶಕಗಳಿಗೆ ಯಾವುದೇ ಕೊರತೆ ಇರುವುದಿಲ್ಲ. ಬೆಳೆಗಳ ಉತ್ಪಾದನಾ ತಾಂತ್ರಿಕತೆಗಳು, ತಳಿಗಳ ಆಯ್ಕೆ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ರೈತ ಬಾಂಧವರು ತಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರಗಳು, ತಾಲೂಕು ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ, VC ಫಾರ್ಮ್ನ ವಲಯ ಕೃಷಿ ಸಂಶೋಧನಾ ಕೇಂದ್ರ ಹಾಗೂ ಕೃಷಿ ವಿಜ್ಞಾನ ಕೇಂದ್ರದ ವಿಜ್ಞಾನಿಗಳನ್ನು ಸಂಪರ್ಕಿಸುವಂತೆ ಜಂಟಿ ಕೃಷಿ ನಿರ್ದೇಶಕರು ತಿಳಿಸಿದ್ದಾರೆ. ಕ್ಯಾನ್ಸರ್ ನಿರೋಧಕ ಭತ್ತದ ತಳಿಗಳನ್ನು ಗುರುತಿಸಿದ IRRIನ ವಿಜ್ಞಾನಿಗಳು. ಫಿಲಿಪೈನ್ಸ್ ಮೂಲದ ಅಂತಾರಾಷ್ಟ್ರೀಯ ಭತ್ತ ಸಂಶೋಧನಾ ಸಂಸ್ಥೆಯ ವಿಜ್ಞಾನಿಗಳು ಕ್ಯಾನ್ಸರ್ ನಿರೋಧಕ ಭತ್ತದ ತಳಿಗಳನ್ನು ಗುರುತಿಸಿದ್ದಾರೆ. ಅತಿ ಹೆಚ್ಚು ಅಕ್ಕಿ ಬಳಕೆ ಮಾಡುವ ಭಾರತ ಮತ್ತು ಚೀನಾದಂತಹ ದೇಶಗಳಿಗೆ ಇದು ವರದಾನವಾಗಲಿದೆ. ವಿಜ್ಞಾನಿಗಳು ಪ್ರಪಂಚದಾದ್ಯಂತ ಸಂಗ್ರಹಿಸಿದ್ದ 1.32 ಲಕ್ಷ ಅಕ್ಕಿ ಪ್ರಭೇದಗಳನ್ನು ಶೋಧಿಸಿ ಉತ್ಕರ್ಷಣ ನಿರೋಧಕ ಹಾಗೂ ಕ್ಯಾನ್ಸರ್ ವಿರೋಧಿ ಗುಣಲಕ್ಷಣಗಳನ್ನು ಹೊಂದಿರುವ 6 ವರ್ಣದ್ರವ್ಯದ ಅಕ್ಕಿ ತಳಿಗಳನ್ನು ಗುರುತಿಸಿದ್ದಾರೆ. ಈ ಸಂಶೋಧನೆಗಳು ಮಾನವನ ಆರೋಗ್ಯವನ್ನು ಸುಧಾರಿಸುವ ಜೊತೆಗೆ ಉಪ ಉತ್ಪನ್ನಗಳ ತಯಾರಿಕೆಗೆ ಹೊಸ ಮಾರ್ಗವನ್ನು ತೆರೆಯುತ್ತವೆ. ಈ ತಳಿಗಳಲ್ಲಿ ಕ್ಯಾನ್ಸರ್ ವಿರೋಧಿ ಅಂಶಕ್ಕೆ ಕಾರಣವಾದ ಜೀನ್ಗಳನ್ನು ಗುರುತಿಸಲು IRRIನ ವಿಜ್ಞಾನಿಗಳು ಕೆಲಸ ಮಾಡುತ್ತಿದ್ದಾರೆ. ಈ ಸಂಶೋಧನೆಗಳ ಫಲವಾಗಿ ಭವಿಷ್ಯದಲ್ಲಿ ಹೆಚ್ಚು ಇಳುವರಿ ನೀಡುವ ಭತ್ತದ ತಳಿಗಳಲ್ಲಿ ಕ್ಯಾನ್ಸರ್ ವಿರೋಧಿ ಗುಣಗಳನ್ನು ಅಳವಡಿಸಲು ಸಹಾಯವಾಗಲಿದೆ. ವಿಂಟೇಜ್ ಕಾಫಿಯ ಅಂಗಸಂಸ್ಥೆಯಿಂದ ಹೊಸ ದ್ರವ ಕಾಫಿ ಉತ್ಪನ್ನ ಬಿಡುಗಡೆ. ವಿಂಟೇಜ್ ಕಾಫಿ ಆ್ಯಂಡ್ ಬೆವರೇಜಸ್ ಲಿಮಿಟೆಡ್ನ ಅಂಗಸಂಸ್ಥೆಯಾದ ವಿಂಟೇಜ್ ಕಾಫಿ ಪ್ರೈವೇಟ್ ಲಿಮಿಟೆಡ್ ಇಂದು ಹೊಸ ದ್ರವ ಕಾಫಿ ಉತ್ಪನ್ನಗಳ ಶ್ರೇಣಿಯನ್ನು ಮಾರುಕಟ್ಟೆಗೆ ಪರಿಚಯಿಸಿದೆ. ಇದು ಅಗ್ಲೋಮೆರೇಟೆಡ್ ಇನ್ಸ್ಟಂಟ್ ಕಾಫಿ ಉತ್ಪನ್ನಗಳನ್ನು ಮೀರಿ ಕಂಪನಿಯ ಕೈಗೊಂಡಿರುವ ಮಹತ್ವದ ವಿಸ್ತರಣೆಯಾಗಿದೆ. ಹೊಸ ದ್ರವ ಕಾಫಿ ಉತ್ಪನ್ನವು ಜಾಗತಿಕ ಮಾರುಕಟ್ಟೆಗಳಲ್ಲಿ, ವಿಶೇಷವಾಗಿ ಆಗ್ನೇಯ ಏಷ್ಯಾದಲ್ಲಿ ಹೆಚ್ಚುತ್ತಿರುವ ಬೇಡಿಕೆಗಳನ್ನು ಪೂರೈಸುವ ಗುರಿಯನ್ನು ಹೊಂದಿದೆ. ಕಂಪನಿಯ ನಿರ್ದೇಶಕ ಬಾಲಕೃಷ್ಣ ತಾತಿ ಅವರ ಪ್ರಕಾರ, ಕಾಫಿ ಅಂಗಡಿಗಳು ಮತ್ತು ರೆಸ್ಟೋರೆಂಟ್ಗಳ ಅಗತ್ಯಗಳನ್ನು ಪೂರೈಸಲು ನೈಸರ್ಗಿಕ ದ್ರವ ಕಾಫಿ ಉತ್ಪನ್ನವನ್ನು ಅಭಿವೃದ್ಧಿಪಡಿಸಲಾಗಿದೆ. ಇದು ಕಾಫಿಯ ಕೆಫಿನ್ ಮತ್ತು ಪರಿಮಳವನ್ನು ಉಳಿಸಿಕೊಳ್ಳುವುದರ ಜೊತೆಗೆ ಈ ಉತ್ಪನ್ನವು ಮುಂಬರುವ ವಿಸ್ತರಣಾ ಯೋಜನೆಗಳ ಸಾಮರ್ಥ್ಯವನ್ನು ಹೆಚ್ಚಿಸಲು ಸಹಾಯ ಮಾಡುತ್ತದೆ ಎಂದು ಅವರು ತಿಳಿಸಿದ್ದಾರೆ. ಖಾದ್ಯ ತೈಲಗಳ ಸುಂಕ ಕಡಿತ. ಆಹಾರ ಕಂಪನಿಗಳ ಕಚ್ಚಾ ವಸ್ತುಗಳ ವೆಚ್ಚ ಇಳಿಕೆ ನಿರೀಕ್ಷೆ. ಕಚ್ಚಾ ಖಾದ್ಯ ತೈಲಗಳ ಮೇಲಿನ ಆಮದು ಸುಂಕ ಕಡಿತಗೊಳಿಸುವ ಸರ್ಕಾರದ ನಿರ್ಧಾರವು 2026ರಿಂದ ಆಹಾರ ಕಂಪನಿಗಳ ಕಚ್ಚಾ ವಸ್ತುಗಳ ವೆಚ್ಚವನ್ನು ತಗ್ಗಿಸಲಿದೆ. ಈ ಕಡಿತವು ಇತರ ಸರಕುಗಳ ಹೆಚ್ಚಿದ ವೆಚ್ಚವನ್ನು ಸರಿದೂಗಿಸಲು ಸಹಾಯ ಮಾಡುತ್ತದೆ. ಕಡಿಮೆ ಬೆಲೆ ಮುಂದುವರಿದರೆ ಮುಂಬರುವ ತ್ರೈಮಾಸಿಕಗಳಲ್ಲಿ ಗ್ರಾಹಕ ಉತ್ಪನ್ನ ಕಂಪನಿಗಳ ಲಾಭಾಂಶದಲ್ಲಿ ಸುಧಾರಣೆಯಾಗಲಿದೆ ಎಂದು ಉದ್ಯಮದಾರರು ಅಭಿಪ್ರಾಯಪಟ್ಟಿದ್ದಾರೆ. ಆಹಾರ ಪದಾರ್ಥಗಳ ಬೆಲೆಗಳನ್ನು ತಗ್ಗಿಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರವು ಮೇ 31ರಿಂದ ಪಾಮ್, ಸೂರ್ಯಕಾಂತಿ ಮತ್ತು ಸೋಯಾ ಸೇರಿದಂತೆ ಕಚ್ಚಾ ಖಾದ್ಯ ತೈಲಗಳ ಮೇಲಿನ ಮೂಲ ಆಮದು ಸುಂಕವನ್ನು 20%ರಿಂದ 10% ಇಳಿಸಿದೆ. ನುವಾಮಾ ಇನ್ಸ್ಟಿಟ್ಯೂಷನ್ನ ಕಾರ್ಯನಿರ್ವಾಹಕರಾದ ಶ್ರೀ ಅಭನೀಶ್ ರಾಯ್ ಮಾತನಾಡಿ, ಡಾಲರ್ ಲೆಕ್ಕಾಚಾರದಲ್ಲಿ ಎಣ್ಣೆ ತಾಳೆ ತನ್ನ ಗರಿಷ್ಠ ಮಟ್ಟದಿಂದ ತೀವ್ರವಾಗಿ ಇಳಿದಿದೆ. ಇದರೊಂದಿಗೆ ಸರ್ಕಾರದ ಸುಂಕ ಕಡಿತವು ಆರ್ಥಿಕ ವರ್ಷ 2026ರಿಂದ ಡಬಲ್ ಲಾಭ ತಂದುಕೊಡಲಿದೆ. ಇದರಿಂದ ಬ್ರಿಟಾನಿಯಾ, ನೆಸ್ಲೆ ಇಂಡಿಯಾ ಮತ್ತು ಬಿಕಾಜಿ ಫುಡ್ಸ್ನಂತಹ ಪ್ರಮುಖ ಸಂಸ್ಥೆಗಳು ಲಾಭಾಂಶದಾರರಾಗಲಿವೆ ಎಂದು ಅವರು ತಿಳಿಸಿದ್ದಾರೆ. ಇದೀಗ ಒಂದು ವಾಣಿಜ್ಯ ವಿರಾಮ. ಸಮೃದ್ಧ ಸಾವಯವ ಗೊಬ್ಬರ, MSGP ಮತ್ತು KCDC ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ ಸಾವಯವ ಇಂಗಾಲ, NPK, PH, EC ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು
ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ಬ್ಯಾರಿಕ್ ಸೆಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ ಸ್ಕ್ಯಾಚ್ ಫ್ರೂಟ್ ಫ್ಲೈ ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್. ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್. ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ. ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ. ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ವಿರಾಮದ ನಂತರ ಕೃಷಿ ವಾರ್ತೆಗೆ ಮತ್ತೊಮ್ಮೆ ಸ್ವಾಗತ. ಕಚ್ಚಾ ಖಾದ್ಯ ತೈಲದ ಮೇಲಿನ ಆಮದು ಸುಂಕ ಕಡಿತ, ಬೆಲೆ ಕುಸಿತದ ಭಯದಲ್ಲಿ ರೈತರು. ಸುಂಕ ಕಡಿತಕ್ಕೂ ಮೊದಲು ಉತ್ತಮ ಬೆಲೆಯ ನಿರೀಕ್ಷೆಯಲ್ಲಿದ್ದ ರೈತರಿಗೆ ಇದು ಅನಿಶ್ಚಿತತೆಯನ್ನು ತಂದಿದೆ ಎಂದು ಖಮ್మంನ ಸುಮಾರು 8 ಹೆಕ್ಟೇರ್ ಪ್ರದೇಶದಲ್ಲಿ ಎಣ್ಣೆ ತಾಳೆ ಬೆಳೆಯುವ ಮಹೇಶ್ ರೆಡ್ಡಿಯವರು ಬಿಸಿನೆಸ್ ಲೈನ್ಗೆ ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಕಳೆದ ವರ್ಷ ಕಚ್ಚಾ ಖಾದ್ಯ ತೈಲದ ಆಮದು ಸುಂಕ ಹೆಚ್ಚಳದಿಂದಾಗಿ ಫ್ರೆಶ್ ಫ್ರೂಟ್ ಬಂಚ್ಗಳ ಬೆಲೆ ಕೇವಲ 1 ವರ್ಷದಲ್ಲಿ ಶೇಕಡ 60ರಷ್ಟು ಹೆಚ್ಚಾಗಿ ಟನ್ಗೆ ರೂಪಾಯಿ 21,000 ತಲುಪಿತ್ತು. ಆಮದಿನ ಮೇಲಿನ ಸುಂಕ ಕಡಿತವು ದೇಶದ ಎಣ್ಣೆ ತಾಳೆ ಬೆಳೆಗಾರರಿಗೆ ಆಘಾತವನ್ನುಂಟು ಮಾಡಿದೆ. ಸರ್ಕಾರದ ಈ ಕ್ರಮವು ತಮ್ಮ ನಿರೀಕ್ಷೆಗಳ ಮೇಲೆ ಹಾಗೂ ಖಾದ್ಯ ತೈಲಗಳಲ್ಲಿ ಸ್ವಾವಲಂಬನೆ ಸಾಧಿಸುವ ದೇಶದ ಪ್ರಯತ್ನಗಳ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತದೆ ಎಂದು ಅವರು ಆರೋಪಿಸಿದ್ದಾರೆ. ಮಳೆಯಿಂದ ಬೆಳೆ ಹಾನಿ, ಕಳೆದ 2 ವಾರಗಳಲ್ಲಿ ಈರುಳ್ಳಿ ಬೆಲೆ ಶೇಕಡ 20ರಷ್ಟು ಏರಿಕೆ. ಈ ವರ್ಷ ಭಾರೀ ಮಳೆಯಿಂದಾಗಿ ಮತ್ತು ಮಾರುಕಟ್ಟೆಗೆ ತರಕಾರಿಯ ಆವಕ ಕಡಿಮೆಯಾದ ಕಾರಣ ಕಳೆದ 15 ದಿನಗಳಲ್ಲಿ ಈರುಳ್ಳಿ ಬೆಲೆ 20% ಏರಿಕೆಯಾಗಿದೆ. ಉತ್ಪಾದನೆ ಮತ್ತು ಸಂಗ್ರಹಣೆ ಹೆಚ್ಚಿದ್ದರೂ ಈರುಳ್ಳಿ ದುಬಾರಿಯಾಗಿದೆ. ಸರ್ಕಾರ ಈರುಳ್ಳಿ ಖರೀದಿ ಮಾಡುವುದರಿಂದ ಬೆಲೆಗಳು ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ಎಂದು ವ್ಯಾಪಾರದ ಮೂಲಗಳು ತಿಳಿಸಿವೆ. ಭಾರತದ ಅತಿ ದೊಡ್ಡ ಈರುಳ್ಳಿ ಮಾರುಕಟ್ಟೆ ನಾಸಿಕ್ನ ಲಸಲ್ಗಾಂವ್ನಲ್ಲಿದೆ. ಈ ಮಾರುಕಟ್ಟೆಯಲ್ಲಿ ಸಗಟು ವ್ಯಾಪಾರದ ಸರಾಸರಿ ಬೆಲೆ ಮೇ 15ರಂದು ಕಿಲೋಗ್ರಾಂಗೆ 11 ರೂಪಾಯಿ ಇತ್ತು. ಮೇ 31ರಂದು 14 ರೂಪಾಯಿಗೆ ಏರಿದೆ. ಅಂದರೆ ಸುಮಾರು 20% ಹೆಚ್ಚಾಗಿದೆ. ಈ ವರ್ಷ ವಾಡಿಕೆಗಿಂತ ಹೆಚ್ಚಿನ ಮಳೆಯಾಗುವ ಎಲ್ಲ ಲಕ್ಷಣಗಳಿದ್ದು ಈರುಳ್ಳಿ ಬೆಲೆ ಇನ್ನೂ ಏರಿಕೆಯಾಗಲಿದೆ ಎಂದು ಅಂದಾಜಿಸಲಾಗಿದೆ. ಮತ್ತು ಇದೇ ಸ್ಥಿತಿ ಮುಂದುವರೆದರೆ ಹಣದುಬ್ಬರದ ಅಂಕಿಅಂಶಗಳು ಗರಿಷ್ಠ ಮಟ್ಟಕ್ಕೆ ತಲುಪುವ ಸಾಧ್ಯತೆ ಇದೆ ಎಂದು ವರದಿಗಳು ತಿಳಿಸಿವೆ. ಕೋಪ್ ಸಕ್ಕರೆ ಒಕ್ಕೂಟದಿಂದ ಬೃಹತ್ ಯೋಜನೆ. 2025-26ರಲ್ಲಿ 3.5 ಕೋಟಿ ಟನ್ ಸಕ್ಕರೆ ಉತ್ಪಾದನೆಯ ಗುರಿ. ರಾಷ್ಟ್ರೀಯ ಸಹಕಾರಿ ಸಕ್ಕರೆ ಕಾರ್ಖಾನೆಗಳ ಒಕ್ಕೂಟ ಸೋಮವಾರದಂದು ಈ ವರ್ಷ ಸೆಪ್ಟೆಂಬರ್ 30ರ ವೇಳೆಗೆ ಭಾರತದ ಸಕ್ಕರೆ ದಾಸ್ತಾನು 4.87 ಮಿಲಿಯನ್ ಟನ್ ಇರಲಿದೆ ಎಂದು ತಿಳಿಸಿದೆ. ಈ ಪ್ರಮಾಣವು ಮುಂದಿನ ಹಂಗಾಮಿನ ಮೊದಲ 2 ತಿಂಗಳ ಬೇಡಿಕೆಯನ್ನು ಪೂರೈಸಲು ಸಾಕಾಗುತ್ತದೆ ಮತ್ತು 2025-26ರ ಹಂಗಾಮಿನಲ್ಲಿ ಸಕ್ಕರೆ ಉತ್ಪಾದನೆ 35 ಮಿಲಿಯನ್ ಟನ್ ಆಗುವ ಸಾಧ್ಯತೆ ಇದೆ ಎಂದು ಒಕ್ಕೂಟ ತಿಳಿಸಿದೆ. ಸದ್ಯ ಸಕ್ಕರೆ ಬೆಲೆಗಳು ಪ್ರತಿ ಕ್ವಿಂಟಾಲ್ಗೆ 3,880ರಿಂದ 3,920 ರೂಪಾಯಿನಷ್ಟಿದ್ದು ಸ್ಥಿರವಾಗಿದೆ. ಸೀಮಿತ ಸಕ್ಕರೆ ರಫ್ತಿಗೆ ಅನುಮತಿ ಮತ್ತು ಮಾಸಿಕ ದೇಶೀಯ ಕೋಟಾಗಳ ನಿಯಂತ್ರಿತ ಬಿಡುಗಡೆಯಂತಹ ಸರ್ಕಾರದ ಮಧ್ಯಪ್ರವೇಶಗಳಿಂದ ಈ ಸ್ಥಿರತೆ ಸಾಧ್ಯವಾಗಿದೆ. ಕಡಿಮೆ ನಿವ್ವಳ ಉತ್ಪಾದನೆ ಮತ್ತು ಬಲವಾದ ಮಾರುಕಟ್ಟೆ ಬೇಡಿಕೆ ಇದ್ದರೂ ಇದು ದೇಶೀಯ ಮಾರುಕಟ್ಟೆಯಲ್ಲಿ ಸಕ್ಕರೆ ಪೂರೈಕೆಯನ್ನು ಪರಿಣಾಮಕಾರಿಯಾಗಿ ಸಮತೋಲನಗೊಳಿಸಿದೆ. ಸುಮಾರು 35 ಮಿಲಿಯನ್ ಟನ್ಗಳಷ್ಟು ಸಕ್ಕರೆ ಉತ್ಪಾದನೆಯಾಗಲಿದೆ ಎಂದು NFCSF ಅಧ್ಯಕ್ಷ ಶ್ರೀ ಹರ್ಷವರ್ಧನ್ ಪಾಟೀಲ್ ಹೇಳಿದ್ದಾರೆ. 2025-26ರ ಹಂಗಾಮಿನಲ್ಲಿ ಸಕ್ಕರೆ ಉತ್ಪಾದನೆಯಲ್ಲಿ ಚೇತರಿಕೆಯನ್ನು ಅಂದಾಜಿಸಲಾಗಿದೆ. ಈ ಹೆಚ್ಚುವರಿ ಉತ್ಪನ್ನಕ್ಕೆ ಅನುಕೂಲಕರ ಮುಂಗಾರು ಪರಿಸ್ಥಿತಿ ಮತ್ತು ಮಹಾರಾಷ್ಟ್ರ ಹಾಗೂ ಕರ್ನಾಟಕದಂತಹ ಪ್ರಮುಖ ಉತ್ಪಾದಕ ರಾಜ್ಯಗಳಲ್ಲಿ ಕಬ್ಬು ಕೃಷಿಯ ಹೆಚ್ಚಳವೇ ಕಾರಣ ಎಂದು ಅವರು ತಿಳಿಸಿದ್ದಾರೆ. ಇವಿಷ್ಟು ಇವತ್ತಿನ ಕೃಷಿ ವಾರ್ತೆ. ಕೃಷಿಯ ನಿರಂತರ ಕಾರ್ಯಕ್ರಮಗಳಿಗಾಗಿ ವೀಕ್ಷಿಸಿ ಫಾರ್ಮ್ ಟಿವಿ. ನಮಸ್ಕಾರ.